ಹನುಮ ಜಯಂತಿ ಇತ್ತಲ್ಲ, ಹನುಮಂತ ಹುಟ್ಟಿದ ದಿನ 2 ದಿನದ ಹಿಂದೆನೇ ಹೇಳಿದ್ದೆ ಅಲ್ವಾ. ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರ, ಪೂಜೆ ಮಾಡಿಸಿದ್ರ. ಒಳ್ಳೇದಾಗಲಿ ಎಲ್ಲರಿಗೂ, ಹನುಮಂತ ಒಳ್ಳೇದು ಮಾಡಲಿ. ಇವಾಗ ಕೈಕಾಲು ಸ್ಟ್ರೈಟ್ ಬಿಡಿ. ಯಾವುದೇ ನೆಗೆಟಿವು ನಿಮ್ಮ ಹತ್ರ ಬಂದಿದ್ರೂ, ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ಕು ನಿಮ್ಮ ಹತ್ರ ಬಂದಿದ್ರೂ ಎಲ್ಲನೂ ದೂರ ಹೋಗಲಿ, ಅವ್ರಿಗೆ ವಾಪಸ್ ಹೋಗಲಿ, ಬ್ಯಾಕ್ ಫೈರ್ ಆಗಲಿ. ನೀವೆಲ್ಲ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು. ಆದರೆ ಯಾರು ಸುಮ್ಮನೆ ಮಾಡಿಸ್ತಾರೆ ಅಥವಾ ನಿಜವಾಗ್ಲೂ ಕೆಟ್ಟದಾಗಿ ಮಾಡಿಸ್ತಾರೆ, ಅದೆಲ್ಲ ಅವ್ರಿಗೆ ಬ್ಯಾಕ್ ಫೈರ್ ಆಗಬೇಕು. ಆವಾಗಲೇ ಗೊತ್ತಾಗೋದು ಏನದು, ಅದ್ರ ನೋವು ಏನು ಅಂತ ಆವಾಗಲೇ ಗೊತ್ತಾಗೋದು. ಆದರೆ ನೀವು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಬ್ಯಾಕ್ ಫೈರ್ ಆಗಲಿ. 100% ವಾಪಸ್ಸು ಅವ್ರಿಗೆ ಹೋಗಿ ಬೀಳಲಿ. ಎಲ್ಲ ಚೆನ್ನಾಗಿರಿ. ನಿನ್ನೆ ಹನುಮಾನ್ ಜಯಂತಿ ಇದ್ದಿದ್ದರಿಂದ ಹನುಮಂತ ಏನು ಹೇಳ್ತಾನೆ ಎಲ್ಲರಿಗೂ ಅಂತ ನೋಡೋಣ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್. ಆರ್ಕೇಂಜಲ್ ಮೈಕಲ್, ನನ್ನ ರೀಡಿಂಗು ಚೆನ್ನಾಗಿ ಬರಂಗೆ ಮಾಡಪ್ಪ. ಎಲ್ಲ ಯಾರಿಗೆ ಏನು ನಡೀತಾ ಇದೆ ಎಲ್ಲ ನಿಜ ಹೇಳಂಗೆ ಮಾಡಪ್ಪ. ನಿಮಗೆ ಯಾವುದಕ್ಕೋ ಜಸ್ಟಿಸ್ ಸಿಗುತ್ತೆ. ಇಷ್ಟು ವರ್ಷ ನೀವು ಕಾಯ್ತಾ ಇದ್ರಿ ಯಾವುದೋ ಕೆಲಸಕ್ಕೆ ಅಥವಾ ಯಾವುದಕ್ಕೋ, ಅದಕ್ಕೆ ನಿಮಗೆ ನ್ಯಾಯ ಸಿಗುತ್ತೆ. ಯಾರೋ ಅನ್ಯಾಯ ಮಾಡಿಬಿಟ್ಟಿದ್ರೆ ನಿಮಗೆ ಅದಕ್ಕೆ ನ್ಯಾಯ ಸಿಗುತ್ತೆ. ಈ ಕ್ವೀನ್ ಆಫ್ ಸೋರ್ಡ್ಸು ಉಲ್ಟಾ ಬಂದಿದೆ. ಯಾರೋ ಒಂದು ಹೆಂಗಸು ತುಂಬ ಕ್ರೂಯಲ್ಲು, ಅಂದರೆ ತುಂಬ ಕೆಟ್ಟವಳು. ಅವಳನ್ನ ತಡೆಯೋಕ್ಕೆ ಆಗಲ್ಲ. ತುಂಬ ಕಹಿ ಅವಳ ಮಾತು ಬರೀ ಕಹಿಯಾಗಿ ಮಾತಾಡೋದು. ಆಮೇಲೆ ನಿಜ ಹೇಳಲ್ಲ, ಸುಳ್ಳು ಹೇಳೋದು. ಇದೆಲ್ಲ ಮಾಡ್ತಾ ಇದ್ದಾಳೆ. ಅವಳಿಂದ ನಿಮಗೆ ಏನೋ ಕೆಟ್ಟದಾಗಿದೆ, ಅದರಿಂದ ಇದು ಉಲ್ಟಾ ಬಂದಿದೆ. ಇದು ನೋಡೋಣ. ನೆಕ್ಸ್ಟು ಇದೂ ಉಲ್ಟಾ ಬಂದಿದೆ. 2 ಆಫ್ ಪೆಂಟಿಕಲ್ಸು. ನೀವು ಅವಳು ಆ ಥರ ಮಾಡಿರೋದ್ರಿಂದ ಇಂಬ್ಯಾಲೆನ್ಸ್ ಆಗಿದ್ದೀರಾ, ಬ್ಯಾಲೆನ್ಸಲ್ಲಿ ಇಲ್ಲ. ಆಮೇಲೆ ಆರ್ಗನೈಸಾಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ನಿಮಗೆ ಡಿಸ್ಆರ್ಗನೈಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅವಳ ಬಗ್ಗೆ ನೆಗ್ಲೆಕ್ಟ್ ಮಾಡಿ, ಸ್ವಲ್ಪ ದೇವ್ರ ಕಡೆ ಗಮನ ಕೊಡಿ. ದೇವ್ರ ಜಪ ಮಾಡಿ, ನಾಮ ಜಪ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಬ್ಯಾಲೆನ್ಸ್ ಬರೆಸ್ಕೊಳ್ಳಿ. ಓಕೆನಾ? ಇಂಬ್ಯಾಲೆನ್ಸಲ್ಲಿದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸು ತುಂಬಾ ಬೇಜಾರಾಗಿರುತ್ತೆ. ನೀವು ತುಂಬಾ ಬೈಕೋತಾ ಇರ್ತೀರ ಎಲ್ಲರಿಗೂ. ಆದರೆ ಅದು ತುಂಬ ತಪ್ಪು. ಬೈಕೋಬೇಡಿ ಯಾರನ್ನೂ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಒಂದ್ಸಲಿ ಹೌದು ಇದು ಒಳ್ಳೆಯದು ಅನ್ಸರಿ, ನನ್ನ ತಕ್ಷಣವೇ ಇಲ್ಲ ಇದು ಕೆಟ್ಟದು, ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು ಅಂದರೆ ಒಂದು ಬ್ಯಾಲೆನ್ಸಲ್ಲಿರಲ್ಲ. ಎರಡನ್ನೂ ಯೋಚನೆ ಮಾಡ್ತಾ ಇರ್ತೀರ. ಅದಕ್ಕೆ ಮನಸ್ಸನ್ನ ಬ್ಯಾಲೆನ್ಸಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ಸಿಗತ್ತೆ. ನೀವು ಒಂಥರ ಹೈಯರ್ ಪವರ್ಗೆ ಹೋಗ್ತೀರ. ಆಮೇಲೆ ನಾಮಜಪ ಮಾಡ್ತಾಯಿದ್ರೆ ದೇವರು ನಿಮಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಜೀವನ ಕೊಡ್ತಾನೆ. ದಯವಿಟ್ಟು ನಾಮಜಪ ಮಾಡಿ, ಯಾವ್ದು ಬೇಕಾದ್ರೂ ಮಾಡಿ, ಯಾವ ನಾಮಜಪ ಬೇಕಾದ್ರೂ ಮಾಡಿ. ಒಟ್ಟಿನಲ್ಲಿ ಮಾಡಿ ಮನಸ್ಸು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಮೆಡಿಟೇಷನ್ ಮಾಡಿ. ಯೋಗ ಮತ್ತು ಮೆಡಿಟೇಷನ್ ಮಾಡಿದ್ರೆ ಬ್ಯಾಲೆನ್ಸಿಗೆ ಬರುತ್ತೆ ಮನಸ್ಸು.
ಯಾವಳು ಏನು ಮಾಡಿದ್ರೂ ಅವಳಿಗೇನೆ ಹಿಂದೆ ಹೋಗುತ್ತೆ, ಅದು ಮಾಡಿರೋದೆಲ್ಲ ಅವಳಿಗೇನೆ ಹೋಗುತ್ತೆ ವಾಪಸ್ಸು. ನೀವೇನು ತಲೆ ಕೆಡಿಸ್ಕೊಬೇಡಿ, ಒಟ್ನಲ್ಲಿ ನೀವು ಬ್ಯಾಲೆನ್ಸಲ್ಲಿರಿ ಆಯಿತಾ. ಅವಳು ಮಾಡಿರೋದು ಅವಳ ಮಕ್ಕಳಿಗೆ, ಅವಳ ಗಂಡಂಗೆ, ಅವಳ ಫ್ಯಾಮಿಲಿಯವ್ರಿಗೆ, ಎಲ್ಲರಿಗೂ ಯಾರಿಗಾರು ಅಥವಾ ಅವಳಿಗೇನೆ ಬ್ಯಾಕ್ ಫೈರ್ ಆಗಿಬಿಡುತ್ತೆ. ಅವಳೇನೆ ನಿಮಗೇನು ಮಾಡಿದ್ಲು ಅದು ಅವಳಿಗೆ ಆಗ್ಬಿಡುತ್ತೆ. ಅವಳೇ ಹಾಗೆ ಇದಾಗ್ಬಿಡ್ತಾಳೆ, ನಿಮ್ಗೇನು ಮಾಡಿದ್ಲು ಆ ಥರ ಆಗ್ಬಿಡ್ತಾಳೆ. ಇದು 5 ಆಫ್ ಪೆಂಟಿಕಲ್ಸೂ ಉಲ್ಟಾ ಬಂದಿದೆ. ನೀವು ದುಡ್ಡಿಗೋಸ್ಕರ ಒದ್ದಾಡ್ತಾ ಇದ್ದೀರಾ, ಅದು ಸ್ವಲ್ಪ ಸಿವಿಯರ್ ಆಗಿ ಸ್ವಲ್ಪ ನಿಧಾನವಾಗಿ ಬರುತ್ತೆ. ಯಾಕಂದರೆ ಈ ಹೆಂಗಸಿಂದ ಆ ರಿಕವರಿ ಮಾಡ್ಕೋಬೇಕು ಅಂತಂದರೆ ನೀವು ಬ್ಯಾಲೆನ್ಸಲ್ಲಿರಬೇಕು, ಓಕೆನಾ. ನಿಮ್ಮ ಮೈಂಡು ಬ್ಯಾಲೆನ್ಸಲ್ಲಿರಬೇಕು. ನಿಮಗೆ ಈ ಥರ ಏನಾರು ಆಗಲಿ ಅಂತ ಅವಳು ಏನಾರು ಮಾಡಿದರೆ ಅವಳೇ ಹಂಗೆ ಆಗ್ಬಿಡ್ತಾಳೆ, ಖಂಡಿತವಾಗ್ಲೂ ಆಗ್ತಾಳೆ. ಇದು ನಾನು ಹೇಳ್ತಾ ಇಲ್ಲ, ಹನುಮಾನ್ ಹೇಳ್ತಾ ಇರೋದು. ಮನಸ್ಸಲ್ಲಿ ಇಟ್ಕೊಳ್ಳಿ, ಹನುಮಾನ್ ಏನು ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಆಮೇಲೆ ನೀವು ತುಂಬ ಸ್ಟ್ರಾಂಗು, ನಿಮಗೆ ತುಂಬ ಎನರ್ಜಿ ಇದೆ. ಆಮೇಲೆ ರೆಡಿ ಟು ಟೇಕ್ ಆನ್ ದ ವರ್ಲ್ಡ್. ನೀವು ನಿಮ್ಮ ವರ್ಲ್ಡಲ್ಲೇ ನೀವು ಸುತ್ತಕ್ಕೆ ನೀವು ರೆಡಿಯಾಗಿದ್ದೀರಾ. ನಿಮ್ಗೊಂಚೂರು ಭಯ ಅನ್ನೋದಿಲ್ಲ, ಫಿಯರ್ಲೆಸ್ಸು, ಆ್ಯಂಬಿಷನ್ ತುಂಬ ಇದೆ. ಕಾಂಪಿಟೇಟಿವ್, ನೀವು ಲಾಜಿಕಲ್ಲು, ಸೈಂಟಿಫಿಕ್ಕಾಗಿ ಕೆಲಸ ಮಾಡ್ತೀರಾ, ಸ್ಕಿಲ್ಫುಲ್ಲಾಗಿ ಕೆಲಸ ಮಾಡ್ತೀರಾ, ತುಂಬ ಬ್ರೇವ್ ಆಗಿದ್ದೀರಾ, ಧೈರ್ಯವಂತರು, ಕ್ಲೆವರು, ಬುದ್ಧಿವಂತರು. ಇಷ್ಟೆಲ್ಲ ಇರಬೇಕಾದ್ರೆ ನೀವು ಯಾವಳೋ ಒಬ್ಳು ಏನೋ ಮಾಡಿಸಿದ್ಲು ಅಂತ ಅಂದ್ಬಿಟ್ಟು ಯಾಕೆ ಯೋಚನೆ ಮಾಡ್ತೀರಾ? ಅದರ ಬದಲು ನೀವು ಮೆಡಿಟೇಷನ್ ಮಾಡಿ, ದಯವಿಟ್ಟು ಮೆಡಿಟೇಷನ್ ಮಾಡಿದ್ರೆ ಎಲ್ಲನೂ ಹೋಗುತ್ತೆ. ಆಮೇಲೆ ಏನು ಮಾಡಿ ಅಂತಂದರೆ, ರಾತ್ರಿ ಹೊತ್ತು ಕರ್ಪೂರ ಇಡಿ, ಒಂದು ಚಿಕ್ಕದೊಂದು ದೀಪದ್ದು ಮಣ್ಣಿನ ದೀಪದಲ್ಲಿ ಒಂಚೂರು ತುಪ್ಪ ಹಚ್ಚಿಬಿಟ್ಟು ಕರ್ಪೂರ ಇಡಿ, ಅದ್ರ ಮೇಲೆ 2 ಲವಂಗ ಇಡಿ. ಆಮೇಲೆ ಅದ್ರ ಮೇಲೆ ನಿಮ್ಮ ಹತ್ರ ಇದ್ದರೆ ಹಳದಿ ಸಾಸಿವೆನ ನಿಮಗೆ ಇಳಿ ತಕ್ಕೊಂಡು ಅದರೊಳಗೆ ಹಾಕ್ಬಿಟ್ಟು ಅದನ್ನು ಮನೆಯಲ್ಲಿ ಎಲ್ಲ ಕಡೆನೂ ತೊಗೊಂಡು ಹೋಗಿ ಆಮೇಲೆ ಒಂದು ಕಡೆ ಇಟ್ಬಿಟ್ಟು ಅದನ್ನು ಹಚ್ಚಿಬಿಡಿ. ಯಾವಳು ಏನು ಮಾಡಿಸಿದ್ರು ಪಟಾರ್ ಅಂತ ಅವಳಿಗೆ ವಾಪಸ್ ಹೋಗ್ದಿದ್ರೆ ಕೇಳಿ, ನಿಮಗೆ ಗೊತ್ತಾಗೋಗುತ್ತೆ ಯಾರು ಮಾಡಿಸಿರೋದು ಅಂತ ಅಂದ್ಬಿಟ್ಟು. ದಯವಿಟ್ಟು ಆ ಕೆಲಸ ಮಾಡಿ. ಆಮೇಲೆ ಗುರುಗಳಿಗೆ ನಮಸ್ಕಾರ ಮಾಡಿ. ಇದು 3ನೇ ನಂಬರ್ ಕಾರ್ಡು. ಗುರುಗಳಿಗೆ ನಮಸ್ಕಾರ ಮಾಡಿ. ಆಮೇಲೆ ಚಂದ್ರನಿಗೆ ನಮಸ್ಕಾರ ಮಾಡಿ. ಅಥವಾ ಯಾವಾಗಲಾದರೂ ಒಂದ್ಸಲಿ, 2 ತಿಂಗಳಿಗೊಂದ್ಸಲಿನೋ ತಿಂಗಳಿಗೊಂದ್ಸಲಿನೋ ಒಂದು ಸ್ವಲ್ಪ ಅಕ್ಕಿನ ಯಾರಿಗಾರು ಇಲ್ದಿರೋರಿಗೆ, ನೀಡಿಯವ್ರಿಗೆ ದಾನ ಮಾಡಿ. ನಿಮಗೆ ಜಸ್ಟಿಸ್ ಗ್ಯಾರಂಟಿ ಸಿಗುತ್ತೆ. ನೀವು ಇಷ್ಟೆಲ್ಲ ಮಾಡಿದ್ರೆ, ಮನಸ್ಸು ಬ್ಯಾಲೆನ್ಸಲ್ಲಿ ಇಟ್ಕೊಂಡು ನೀವು ಇಷ್ಟು ನಾನು ಹೇಳಿದ್ದೆಲ್ಲ ಮಾಡಿದ್ರೆ ನಿಮಗೆ ಜಸ್ಟಿಸ್ ಗ್ಯಾರಂಟಿ ಸಿಗುತ್ತೆ. ಯಾರು ನಿಮ್ಗೆ ಏನು ಮಾಡಿಸಿದಾಳೋ ಅವಳೇ ಬಂದು ನಿಮ್ಮ ಕಾಲಡಿಯಲ್ಲಿ ಬೀಳಂಗೆ ಆಗ್ಬಿಡುತ್ತೆ, ಗ್ಯಾರಂಟಿ. ನೋಡಿ, ನಾನು ಹೇಳಿರೋದು ಸುಳ್ಳಾದರೆ ನೀವು ಟ್ರೈ ಮಾಡಿ ನೋಡಿ. ದೇವರು ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿರಲಿ. ನೀವು ತುಂಬ ಒಳ್ಳೆಯವರು, ಒಳ್ಳೆ ಮನಸ್ಸಿರೋರು, ಸುಳ್ಳು ಹೇಳಲ್ಲ, ಕೆಟ್ಟದ್ದು ಮಾಡಲ್ಲ ಯಾರಿಗೂ. ಅದರಿಂದ ನಿಮಗೆ ದೇವರು ಕೆಟ್ಟದ್ದು ಮಾಡಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂತಂದರೆ, ಅವ್ರು ಯಾರೋ ಮಾಡಿಸಿರೋದಕ್ಕೆ ನಾವು ಸ್ವಲ್ಪ ಅನುಭವಿಸ್ಬೇಕಾಗತ್ತೆ. ಅದಾದಮೇಲೆ ನಮ್ಮ ಒಳ್ಳೆತನ ನೋಡ್ಬಿಟ್ಟು ದೇವರುಗಳೇನೆ ನಮ್ಮನ್ನ ಸರಿ ಮಾಡಿಬಿಡ್ತಾರೆ, ನಮಗೆಲ್ಲ ಒಳ್ಳೇದು ಮಾಡಿಬಿಡ್ತಾರೆ. ಅದರಿಂದ ದೇವ್ರನ್ನ ದಯವಿಟ್ಟು ಬಿಡಬೇಡಿ. ಯಾಕಂದರೆ ಇದೆಲ್ಲ ಮಾಡಿಸಿದಾಗ ಏನಾಗುತ್ತೆ, ದೇವ್ರ ಪೂಜೆ ಮಾಡಬೇಕಂತ ಅನಿಸಲ್ಲ, ನಾಮ ಜಪ ಮಾಡಬೇಕು ಅನಿಸಲ್ಲ, ಅಥವಾ ನೀವು ಎಲ್ಲಿಗೂ ಆಚೆ ಹೋಗ್ಬೇಕು ಅನಿಸಲ್ಲ, ಮನೇಲೇ ಸುಮ್ಮನೆ ಬಿದ್ದಿರ್ತೀರ 3 ಹೊತ್ತು. ಆವಾಗಲೇ ಗೊತ್ತಾಗೋಗುತ್ತೆ ಯಾವಳ ಮಾಡಿಸಿದಾಳೆ ಅಂತ, ಅಥವಾ ಯಾವನ ಮಾಡಿಸಿದಾನೆ ಅಂತ. ಅದಕ್ಕೆ ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾಮ ಜಪ ಬಿಡಲೇಬೇಡಿ. ನೀವೆಲ್ಲ ಓಡಾಡೋವಾಗಲೂ ನಿಮ್ಮ ದೇವರು ಯಾವುದಿದೆಯೋ ಅದನ್ನ ಜಪ ಮಾಡ್ತಾನೇ ಇರಿ. ಆವಾಗ ನೀವು ತುಂಬ ಚೆನ್ನಾಗಿರ್ತೀರ ಲೈಫಲ್ಲಿ. ನಾನು ಹೇಳಿದ್ದು ಮಾಡಿ ನೋಡಿ. ನಿಮಗೆ ಹೌದು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ ಹೇಳಿ ದಯವಿಟ್ಟು. ಯಾಕಂದರೆ ಹೀಲಿಂಗ್ ಪ್ರೋಸೆಸ್ ಇದು, ನಿಮಗೆ ಹೀಲ್ ಆಗುತ್ತೆ.
ಇವಾಗ ನಿಮಗೆ ಯಾವಳ ಏನೋ ಮಾಡಿಸೋದಿಲ್ಲ ಅಂತ ಅಂದ್ಕೊಳ್ಳಿ, ನೀವು ನಾನು ಹೇಳಿದ್ದು ಮಾಡಿದ್ರೆ ಅದು ನಿಮಗೆ ಹೀಲಾಗುತ್ತೆ, ಹೊಟ್ಟೋಗುತ್ತೆ, ನಿಮ್ಮ ಮನೆಯಿಂದ ಹೊಟ್ಟೋಗುತ್ತೆ. ನೋಡಿ, ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ದು ಸುಳ್ಳಾದ್ರೆ, ನಾನು ಏನು ಹೇಳಿದ್ದೀನಿ, ರಾತ್ರಿ ಏನು ಮಾಡ್ಬೇಕಂತ ಹೇಳಿದ್ದೀನಿ ಅದನ್ನ ಮಾಡಿ, ಗ್ಯಾರಂಟಿ ನಿಮ್ಮ ಮನೆ ಬಿಟ್ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಅದು ಎಲ್ಲಿ ಯಾರು ಕಳಿಸಿದ್ರೆ ಅವ್ರ ಹತ್ರನೇ ಹೋಗಿ ಬೀಳುತ್ತದೆ. ಅದಕ್ಕೆ ಯೋಚನೆ ಮಾಡಬೇಡಿ, ಕೂತ್ಕೊಂಡು ಅಳ್ಳೂಬೇಡಿ, ಏನು ಮಾಡಬೇಡಿ, ಯಾರಿಗೂ ಹೇಳಬೇಡಿ. ಸೈಲೆಂಟಾಗಿ ನಾನು ಏನು ಹೇಳಿದ್ದೀನಿ ಆ ಕೆಲಸನ ದಯವಿಟ್ಟು ಮಾಡಿ, ಆದಷ್ಟು ದಿನ ಮಾಡಿ, ಅದು ಹೋಗೋ ತನಕನೂ ಮಾಡಿ. ಆಮೇಲೆ ಇನ್ನೊಂದೇನೆಂದರೆ, ಹನುಮಾನ್ ಚಾಲೀಸ ಹಾಕ್ಕೊಳ್ಳಿ ಮನೇಲಿ, ಆಯಿತಾ? ಕೇಳಿಸ್ಕೊಳ್ಳಿ, ಒಂದ್ಸಲಿನಾರು ಕೇಳಿಸ್ಕೊಳ್ಳಿ. ಮನೇಲಿ ಹನುಮಾನ್ ಚಾಲೀಸ ಹಾಕ್ಕೊಳ್ಳಿ, ಆವಾಗ ಗ್ಯಾರಂಟಿ ಎಲ್ಲ ರಿಲೀಫ್ ಸಿಗುತ್ತೆ. ನಿಮ್ಮ ಮನೇಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಮಕ್ಕಳಿಗೆ, ಆಮೇಲೆ ನಿಮಗೆ, ನೀವು ಕೆಲಸಕ್ಕೆ ಹೋಗ್ತಿದ್ರೆ ಅಥವಾ ಏನೇ ಮಾಡ್ತಿದ್ರು ಎಲ್ಲನೂ ಚೆನ್ನಾಗಿ ಗ್ರೋ ಆಗ್ತೀರ. ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಎಲ್ಲ ಮಾಡ್ತಾರೆ, ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ತಾರೆ. ಆದ್ದರಿಂದ ದಯವಿಟ್ಟು ಮಾಡಿ, ಸರಿನಾ? ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಮಾ ಕಾಲಿ, ಜೈ ಮಾ ಕಾಲಿ, ಜೈ ಮಾ ಬಗ್ಲಮುಖಿ, ಜೈ ಮಾ ಬಗ್ಲಮುಖಿ, ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಕಾಲಭೈರವ, ಜೈ ಕಾಲಭೈರವ, ಜೈ ಕಾಲಭೈರವ, ಜೈ ಮಾ ಕಾಲಿ, ಜೈ ಮಾ ಕಾಲಿ, ಜೈ ಮಾ ಕಾಲಿ. ನಾಳೆ ಸಿಗೋಣ. ಇನ್ನು ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇದ್ದರೆ ಮಾಡಿ ನೋಡಿ, ಹೀಲಿಂಗ್ ಆಗುತ್ತೆ, ಎಲ್ಲ ಹೊಟ್ಟೋಗುತ್ತೆ, ನಿಮ್ಮ ಮನೆಯಲ್ಲಿ ಇರೋದು ನೆಗೆಟಿವ್ ಎಲ್ಲ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಇದು ನಾನು ಹೇಳ್ತಾ ಇರೋದಲ್ಲ, ನಮ್ಮ ಹನುಮಾನ್ ಹೇಳ್ತಾ ಇರೋದು. ನಿನ್ನೆ ಅವನು ಹುಟ್ಟಿರೋ ದಿನ, ಅದಕ್ಕೆ ಇವತ್ತು ತೆಗ್ದಿದ್ದೀನಿ ಇದನ್ನು ಕಾರ್ಡ್ಗಳನ್ನ. ಅವನು ನಿಮ್ಗೆ ಹೇಳ್ತಾ ಇರೋದು, ಮಾಡಿ ನೋಡಿ, ಸರಿನಾ? ನಮಸ್ತೆ.